prime success for better future. Hi, Namaste ಎಲ್ಲರಿಗೂ. Welcome to our channel. Okay, this video is on a variety of questions which has appeared in the previous year. So, ಅದರಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಈ ಟಾಪಿಕಲ್ಲಿ ಅಂದರೆ ಪರ್ಸೆಂಟೇಜ್ ಅಂಡರಲ್ಲಿ ಬರುವ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಈ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಪರ್ಸೆಂಟೇಜಲ್ಲಿ ಮೇನ್ ಇಂಪಾರ್ಟೆಂಟ್ ಒಂದು 22 IBPS PO ಅಲ್ಲಿ ಬಂದಿರುವಂತಹ ಒಂದು ಕ್ವೆಶನ್ ಇದು. ಓಕೆ, ಸೊ ಅ ಮ್ಯಾನ್ ಡೆಪಾಸಿಟ್ಸ್ 10% ಆಫ್ ಹಿಸ್ ಇನ್ಕಮ್ ಇನ್ PF. ಓಕೆ, ಸೊ PFಗೆ ಅವನು 10% ಡೆಪಾಸಿಟ್ ಮಾಡ್ದ. ಓಕೆ, ಸೊ ಈ ರೀತಿ ಕ್ವೆಶನ್ ಆ್ಯಂಡ್ 30% ಆಫ್ ದ ರಿಮೈನಿಂಗ್ ಆ್ಯಂಡ್ ದೀಸ್ ಥಿಂಗ್ಸ್ ಫೈಂಡ್ ದ ಮಂತ್ಲಿ ಸ್ಯಾಲ್ರಿ ಹೀಗೆ ಕೊಟ್ಟಾಗ ನಾನು ಆಲ್ರೆಡಿ ಹೇಳಿದ್ದೇನೆ. ಆವಾಗ ಏನು ಮಾಡಬೇಕು, ಸೊ ಯು ಹ್ಯಾವ್ ಟು ಅಸ್ಯೂಮ್ ಅ ವ್ಯಾಲ್ಯೂ. ನೀವೇ ಅಸ್ಯೂಮ್ ಮಾಡೋದು. ನೀವು 100 ರೂಪಿ ತೊಗೊಂಡು ಅಸ್ಯೂಮ್ ಮಾಡಿ ನಿಮಗೆ ಇಷ್ಟು ಉಳಿತಾ ಇದೆ, ಸೊ ಹಾಗಾದರೆ ಅವ್ರಿಗೆ ಎಷ್ಟು ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಸೊ ನೀವೇನು ಮಾಡಿ ಅಸ್ಯೂಮ್ ದ್ಯಾಟ್ ಯುವರ್ ಇನ್ಕಮ್ ಈಸ್ 100 ರೂಪಿ. ಸೊ ಇವಾಗ ಇದರಲ್ಲಿ PF 10% ಹಾಕಿದ್ದೇನೆ ಅಂದರೆ 10 ರೂಪಿ PFಗೆ ಹಾಕಿದಾಗಾಯಿತು. ಉಳಿದ ಹಣ 90 ರೂಪಿ. ಸೊ ಯು ಆರ್ ಲೆಫ್ಟ್ ವಿತ್ 90 ರೂಪಿ. ಓಕೆ, ನೆಕ್ಸ್ಟ್ ಹೀ ಸೇವ್ಸ್ 30% ಆಫ್ ದ ರಿಮೈನಿಂಗ್. ಸೊ ಈಗ ಉಳಿದಿರೋದ್ರಲ್ಲಿ ಸೇವಿಂಗ್ಸ್ 30% ಆಫ್ 90 ರೂಪಿ ಸೇವ್ ಆಗ್ತಾಯಿದೆ. ಸೊ ಇದು ನೀವು ಮೈಂಡಲ್ಲೇ ಮಾಡ್ಬೋದು. ಸೊ ಇದು ಆ್ಯಕ್ಚುಲಿ ಮೈಂಡಲ್ಲಿ ಮಾಡ್ಬೋದು. 27 ರೂಪಿ ಸೇವ್ ಆಗಿದೆ. ಹಾಗಾದರೆ ನಾವು ಈಸ್ ಲೆಫ್ಟ್ ವಿತ್ 27 ರೂಪಿ ಸೇವ್ ಆಯಿತು. ಹಾಗಾದರೆ 90 ರೂಪಿ ಇತ್ತು, 27 ರೂಪಿ ಸೇವಿಂಗ್ಸಿಗೆ ಹಾಕಿದ್ದಾನೆ. ಸೊ ಉಳಿದದ್ದು 63 ರೂಪಿ ಆಯಿತು. ಸೊ ಈಗ 63 ರೂಪಿ ಉಳಿದಿದೆ. ನೆಕ್ಸ್ಟ್ ದ ರೇಷಿಯೋ ಆಫ್ ಇಟ್ಸ್ ಎಕ್ಸ್ಪೆನ್ಸ್ ಆನ್ ಮೆಡಿಸಿನ್ ಆ್ಯಂಡ್ ಗ್ರೋಸರಿ ಈಸ್ 3:4 ಆಫ್ ದ ರಿಮೈನಿಂಗ್. ಸೊ ಮೆಡಿಸಿನ್ ಮತ್ತು ಗ್ರೋಸರಿಗೆ 3:4 ಆಫ್ ದ ರಿಮೈನಿಂಗನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾನೆ. ಈಗ ಉಳಿದದ್ದು 63 ರೂಪಿ. ಈ 63 ರೂಪಿಯನ್ನು 3:4 ಸ್ಪ್ಲಿಟ್ ಮಾಡಿ. 3:4 ಅಂದರೆ ಎಷ್ಟಾಯಿತು? ಸಮ್ 7. ಸೊ ಇಫ್ 7 ಈಸ್ 63, ನಿಮಗೆ ಇಫ್ ಕ್ವಶನ್ ಏನು ಬೇಕು ಅದನ್ನ ಮಾತ್ರ ಫೈಂಡ್ ಮಾಡ್ಕೊಂಡು ಹೋಗಿ. ಕ್ವಶನ್ ನೋಡಿ, ರಿಮೈನಿಂಗ್ ಸ್ಯಾಲರಿ ಆಯ್ದಾಯಿತು. ಇಫ್ ಹಿಸ್ ಎಕ್ಸ್ಪೆನ್ಸ್ ಆನ್ ದ ಮೆಡಿಸಿನ್ ವಾಸ್ 2700. ಸೊ ಮೆಡಿಸಿನ್ ವ್ಯಾಲ್ಯೂ ಮಾತ್ರ ಸಾಕು. ನೀವು ಪುನಃ ಗ್ರೋಸರೀಸ್ ಫೈಂಡ್ ಮಾಡಬೇಕು ಅಂತ ನೆಸಸರಿ ಇಲ್ಲ. ನಿಮ್ಮ ಪ್ರಕಾರ ಇಲ್ಲಿ ಡಿಫ್ರೆನ್ಸ್ 7 ಇದೆ. ಸೊ ಅಕಾರ್ಡಿಂಗ್ ಟು ದೆಮ್ ದ ಡಿಫ್ರೆನ್ಸ್ ವಾಸ್ 63 ಯೂಸ್ ಮಾಡಿದ್ವಿ. ಆಮೇಲೆ ಓಕೆ, ಕೇಳಿದ್ದು ಮೆಡಿಸಿನ್ ವ್ಯಾಲ್ಯೂ. ಸೊ 3 ಅಂದರೆ ಎಷ್ಟು ಅಂತ ಫೈಂಡ್ ಮಾಡು. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈಯು ಮಾಡ್ಬೋದು, ಅಥವಾ 9 7s 63. ಸೊ ದೇರ್ಫೋರ್ 9 3s 27. ಸೊ ಅವನು ಮೆಡಿಸಿನಿಗೆ 27 ರೂಪಿ ಹಾಕಿದ. ಸೊ ನೀವು 100 ರೂಪಿ ಇಟ್ಕೊಂಡಿದ್ದರೆ ನಿಮ್ಮ ಇನ್ಕಮ್ 27 ರೂಪಿ ಮೆಡಿಸಿನಿಗೆ ಹಾಕ್ತಾ ಇದ್ದಾನೆ ಅಂತ ಮೀನಿಂಗ್. ಸೊ ಇಫ್ ಯು ಅಸಂಪ್ಷನ್ ಪ್ರಕಾರ ನಿಮ್ಮ 100 ರೂಪಿಗೆ ನೀವು 27 ರೂಪಿ ಮೆಡಿಸಿನ್ ಹಾಕ್ತಾಯಿದೆ. ಸೊ ಬಟ್ ಅಕಾರ್ಡಿಂಗ್ ಟು ದೆಮ್ ದ ಮೆಡಿಸಿನ್ ಎಕ್ಸ್ಪೆನ್ಸಸ್ 2700. ಹಾಗಾದರೆ ವಾಟ್ ಈಸ್ ದ ಇನ್ಕಮ್ ಅಂತ ಕೇಳಿದ್ದಾರೆ. ಇಲ್ಲೇ ನೋಡಿ 2700 ಅಂದರೆ ಇಂಟು 100 ಆಗಿದೆ. ಸೊ ಹಾಗಾಗಿ ಇಲ್ಲೂ ಕೂಡ ಇಂಟು 100 ಮಾಡಿದಾಗ ನಿಮ್ಮ ಆನ್ಸರ್ 10,000 ಬರ್ತದೆ. ಸೊ ಆಪ್ಷನ್ ಎ 10,000. ಸೊ ಕರೆಕ್ಟಾಗಿ ಹೇಗೆ ಮಾಡಿದ್ದು ನೋಡಬೇಕು. ಸೊ ಈ ಥರ ಕ್ವಶನ್ ಬಂದು ವಾಟ್ ಈಸ್ ದ ಇನ್ಕಮ್ ಆ ಥರ ಕೇಳಿದಾಗ, ಸೊ ಯು ಹ್ಯಾವ್ ಟು ಅಸ್ಯೂಮ್ ಅ ವ್ಯಾಲ್ಯೂ ಅಸಂಪ್ಷನ್ ಮಾಡಿ ಸಾಲ್ವ್ ಮಾಡಬೇಕು. ಆಮೇಲೆ ನಿಮಗೆ ಎಷ್ಟು ಉಳಿತಾ ಇದೆ, ಹಾಗಾದರೆ ಅವ್ರಿಗೆ ಎಷ್ಟು ಉಳಿಯುತ್ತೆ, ಆ ರೀತಿಯಾಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಸಾಲ್ವ್ ಮಾಡೋದು. ಓಕೆ, ಒಂದು ವೇಳೆ ನಿಮಗೆ ಪೋರ್ಷನ್ 1/3 ಆಫ್ ದ ಪೋರ್ಷನ್ 1/5 ಆಫ್ ದ ಪೋರ್ಷನ್ ಅಂತ ಕೊಟ್ಟರು ಕೂಡ ಸೇಮ್ ಥಿಂಗ್ ಅಸಂಪ್ಷನ್ ಮಾಡಿ ಆದರೆ 1/5 ಆಫ್ ದ ಪೋರ್ಷನ್ ಅಂತ ಕೊಟ್ಟಾಗ 100 ಇದು 1/5 ಮಾಡಲಿಕ್ಕೆ ಆಗ್ತದೆ. ಬಟ್ 1/3 ಪೋರ್ಷನ್ ಕೊಟ್ಟಾಗ 100 ಇದು 1/3 ಮಾಡಿದ್ರೆ ಪಾಯಿಂಟ್ ಬರೋ ಚಾನ್ಸಸ್ ಇರ್ತದೆ. ಸೊ ಆಗ ಏನು ಮಾಡಬೇಕು, ನೀವು ನಿಮ್ಮ ಅಸಂಪ್ಷನ್ ಚೇಂಜ್ ಮಾಡಿ 300 ರೂಪಿ ಅಸಂಪ್ಷನ್ ಮಾಡಿ, ಪ್ರಾಬ್ಲಮ್ ಏನೂ ಇಲ್ಲ. ಸೊ ಅಸಂಪ್ಷನ್ ನಿಮಗೆ ಬಿಟ್ಟಿದ್ದು. ನೀವು 1000 ರೂಪಿನೇ ಅಸಂಪ್ಷನ್ ಮಾಡಿ 10,000 ರೂಪಿ ಅಸಂಪ್ಷನ್ ಮಾಡಿ ಪರವಾಗಿಲ್ಲ. ಸೊ ನಿಮಗೆ ಏನು ಬರ್ತದೆ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಸಾಲ್ವ್ ಮಾಡಿದರೆ ಆಯಿತು ಅಷ್ಟೇ. ಸೊ ಬಟ್ ಅಸ್ಯೂಮ್ ಮಾಡುವಾಗ ಪ್ಲೀಸ್ ಚೆಕ್ ದಟ್ ಅವಾಯ್ಡ್ ಪಾಯಿಂಟ್, ಡೆಸಿಮಲ್ ಪಾಯಿಂಟ್ ಅವಾಯ್ಡ್ ಮಾಡಬೇಕು. ಅದಕ್ಕೋಸ್ಕರ ನಾನು ಜಸ್ಟ್ ಈಸಿಯಾಗಿರಲಿ 100 ಅಂತ ತೊಗೊಂಡು ಮಾಡ್ತಾ ಇರ್ತೇನೆ, ಆಯಿತಾ. ಓಕೆ, ನೆಕ್ಸ್ಟ್ ದ ಮಾರ್ಕ್ಡ್ ಪ್ರೈಸ್ ಆಫ್ ಗೂಡ್ಸ್ ಫಾರ್ ಅ ಶಾಪ್ ಕೀಪರ್ ವಾಸ್ ಎಕ್ಸ್. ಸೊ ಮಾರ್ಕ್ಡ್ ಪ್ರೈಸ್ ಗೊತ್ತಿಲ್ಲ, X ರೂಪಿ. ಹೀ ಮಾರ್ಕ್ಡ್ ದೆಮ್ ಎಟ್ 20% ಹೈಯರ್ ದೆನ್ ದ ಕಾಸ್ಟ್ ಪ್ರೈಸ್. ಸೊ 20% ಹೈಕ್ ಮಾಡಿದ್ದಾನೆ. ನೆಕ್ಸ್ಟ್ ಫೈನಲಿ ಹೀ ಸೋಲ್ಡ್ ದ ಗೂಡ್ಸ್ ಎಟ್
30% ಡಿಸ್ಕೌಂಟ್. ಡಿಡ್ ಹಿ ಕ್ಯಾನ್ ಅರ್ನ್ ಅ ಪ್ರಾಫಿಟ್ ಆರ್ ಲಾಸ್, ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಅಥವಾ ಲಾಸ್ ಪರ್ಸೆಂಟೇಜ್ ಆಗಿದೆ. ಸೊ ಐ ಹ್ಯಾವ್ ಸೆಡ್, ಸೊ ಇಲ್ಲಿ 2% ವೇರಿಯೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದು ಪರ್ಸೆಂಟೇಜ್ ಇನ್ಕ್ರೀಸ್, 20% ಹೈ ಆಗಿದೆ, ಇನ್ನೊಂದು 30% ಡಿಸ್ಕೌಂಟ್ ಅಂದರೆ ವ್ಯಾಲ್ಯೂ ಕಡಿಮೆ ಆಗುವಂಥದ್ದು, ಹೌದಾ? ಹಾಗಾದರೆ ಇಲ್ಲಿ 2% ಬಗ್ಗೆ ಮಾತಾಡಿ ಪರ್ಸೆಂಟೇಜ್ ಚೇಂಜ್ ಅಂತ ಕೇಳಿದರೆ, ಪರ್ಸೆಂಟೇಜ್ ಚೇಂಜ್ ಅಥವಾ ಪ್ರಾಫಿಟ್ ಆರ್ ಲಾಸ್ ಅಂದರೆ ಒಂದೇ. ಪರ್ಸೆಂಟೇಜ್ ಕೇಳಿದಾಗೆ ಆ ಎರಡು ವ್ಯಾಲ್ಯೂನ ಎಕ್ಸ್ ಪ್ಲಸ್ ವೈ, ಎಕ್ಸ್ ಮತ್ತು ವೈ ಅಂತ ಅಸಂಪ್ಷನ್ ಮಾಡೋದು, ಎಕ್ಸ್ ಪ್ಲಸ್ ವೈ ಎಕ್ಸ್ ಇಂಟು ವೈ ಬೈ 100 ಹೀಗೆ ಮಾಡ್ಕೊಂಡು ಸಾಲ್ವ್ ಮಾಡೋದು. ಸೊ ಇನ್ಕ್ರೀಸ್ ಆದರೆ ಯು ಹ್ಯಾವ್ ಟು ಟೇಕ್ ಇಟ್ ಆ್ಯಸ್ ಪ್ಲಸ್, ಡಿಕ್ರೀಸ್ ಆದರೆ ಯು ಹ್ಯಾವ್ ಟು ಟೇಕ್ ಇಟ್ ಆ್ಯಸ್ ಮೈನಸ್. ಸೊ ಇಲ್ಲಿ ಎಕ್ಸಿನ ವ್ಯಾಲ್ಯೂ ಸ್ಟಾರ್ಟಿಂಗಲ್ಲಿ 20% ಹೈಕ್ ಆಗಿದೆ, ಸೊ ಬೆಟರ್ ಟೇಕ್ ಪ್ಲಸ್ 20, ಆ್ಯಂಡ್ ದ ವ್ಯಾಲ್ಯೂ ಆಫ್ ವೈ 30% ಡಿಕ್ರೀಸ್ ಆಗಿದೆ, ಸೊ ಟೇಕ್ ಮೈನಸ್ 30. ಸೊ ದೇರ್ ಫೋರ್ ಯೂಸ್ ದ ಫಾರ್ಮುಲಾ ಪ್ಲಸ್ 20 ಮೈನಸ್ 30 ಪ್ಲಸ್ 20 ಇಂಟು ಮೈನಸ್ 30 ಬೈ 100. ಸೊ 20ಯಲ್ಲಿ 30 ತೆಗೆದ್ರೆ 10 ಹೋಯಿತು, ಮೈನಸ್ 10 ಆಯಿತು. ಸೊ 1 0 2 0 2 3 6 ಅಂದರೆ ಪ್ಲಸ್ ಇಂಟು ಮೈನಸ್ ಆಯಿತು. ಸೊ ದೇರ್ ಫೋರ್ 16 ಬಂತು, -16 ಬಂತು. ಮೈನಸ್ ಬಂತು ವ್ಯಾಲ್ಯೂ ಅಂದರೆ ಡಿಕ್ರೀಸ್ ಆಗಿದೆ, ಲಾಸ್ ಆಗಿದೆ ಅಂತ ಅರ್ಥ. ಪ್ಲಸ್ ಬಂತು ಅಂದರೆ ಪ್ರಾಫಿಟ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ -16 ಬಂತು, ದ್ಯಾಟ್ ಮೀನ್ಸ್ 16% ಲಾಸ್ ಆಗಿದೆ ಅನ್ನೋದು ಅರ್ಥ. ಸೊ ಯು ಹ್ಯಾವ್ ಟು ಟೇಕ್ 16% ಲಾಸ್. ಸೊ ಯಾವಾಗಲೂ ಕೂಡ 2% ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಬಗ್ಗೆ ಮಾತಾಡಿ ನೆಟ್ ಪರ್ಸೆಂಟೇಜ್ ಚೇಂಜ್ ಅಂದರೆ ಹೀಗೆ ಮಾಡೋದು. ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಸೊ ಇನ್ನೊಂದು 2 ಡೈಮೆನ್ಷನಲ್ ಫಿಗರ್ ಮೇಲೂ ಕೇಳ್ತಾರೆ. ಯು ಹ್ಯಾವ್ ಅ ಸ್ಕ್ವೇರ್, ಒನ್ ಆಫ್ ದ ಸೈಡ್ ಈಸ್ ಇನ್ಕ್ರೀಸ್ಡ್ ಬೈ 10% ಆ್ಯಂಡ್ ದ ಅದರ್ ಸೈಡ್ ಈಸ್ ಇನ್ಕ್ರೀಸ್ಡ್ ಬೈ 30%. ವಾಟ್ ಈಸ್ ದ ಓವರ್ ಆಲ್ ಚೇಂಜ್ ಇನ್ ದ ಏರಿಯಾ? ಓವರ್ ಆಲ್ ಚೇಂಜ್ ಇನ್ ದ ಪರ್ಸೆಂಟೇಜ್ ಚೇಂಜ್ ಇನ್ ದ ಏರಿಯಾ ಅಂದರೂ ಕೂಡ ಸೇಮ್ ಪ್ರೊಸೀಜರ್ ಫಾಲೋ ಅಪ್ ಮಾಡ್ಕೊಂಡು ಹೋಗ್ಬೋದು. ಒಂದನ್ನು ಎಕ್ಸ್ ತೊಗೊಳ್ಳೋದು, ಒಂದನ್ನು ವೈ ತೊಗೊಂಡು you can use the formula. Okay, next. A person sold a book at 20% profit. Okay. Originally cost price 100 ಅಂತ ಅಸಂಪ್ಷನ್ ಮಾಡಿ. ಸೊ ಅವನು ಸೆಲ್ ಮಾಡ್ತಾ ಇದ್ದಾನೆ 20% ಪ್ರಾಫಿಟಿಗೆ, ಅಂದರೆ 120 ರೂಪೀಸಿಗೆ ಸೆಲ್ ಮಾಡಿದಾಗಾಯಿತು, ರೈಟ್? ಆಮೇಲೆ if he had bought it at 10% less than the cost price. ಸೊ ಒರಿಜಿನಲಿ ಅವನು ಅದನ್ನು 10% ಲೆಸ್ಸಿಗೆ ತಗೊಂಡಿದ್ದ ಅಂತ ಅಂದ್ಕೊಳ್ಳಿ, ಅಂದರೆ ತೊಗೊಂಡದ್ದು 90 ರೂಪೀಸಿಗೆ, ಆ್ಯಂಡ್ ಸೋಲ್ಡ್ ಫಾರ್ ₹90 ಮೋರ್. ಇಲ್ಲಿ 90 ಮೋರ್ ಅಲ್ಲ, ಸಾರಿ, ಓಕೆ, 90 ರೂಪಿ ಮೋರ್ ಅಂತ ಹೇಳಿದ್ದಾರೆ ಅಂದರೆ ಡೋಂಟ್ ಆ್ಯಡ್ ಪ್ಲಸ್ 90 ತೊಗೊಳ್ಬಾರ್ದು. ಬಿಕಾಸ್ ನೀವು ಅಸಂಪ್ಷನ್ ಮಾಡಿದ ವ್ಯಾಲ್ಯೂ ಅವ್ರು ಮಾಡಿದ ವ್ಯಾಲ್ಯೂ ನಾಟ್ ಸೇಮ್ ಅಲ್ವಾ? ಸೊ 90 ಮೋರ್ ಅಂತ ಹೇಳಿದರೆ ಜಸ್ಟ್ ಕೀಪ್ ಆ್ಯಸ್ ಇಟ್ ಈಸ್ ಇರಲಿ ಹಾಗೆ. ದೆನ್ ಹಿ ವುಡ್ ಹ್ಯಾವ್ ಗೈನ್ಡ್ 40% ಪ್ರಾಫಿಟ್. ಓಕೆ, ಈಗ 90 ರೂಪಿ ಮೇಲೆ 40% ಪ್ರಾಫಿಟ್ ಅಂದರೆ ಎಷ್ಟು ಅಂತ ಫೈಂಡ್ ಮಾಡ್ಬೋದು, ಅದು ತೊಂದರೆ ಇಲ್ಲ. ಸೊ 40% ಪ್ರಾಫಿಟ್ ಅಂದರೆ 90 ರೂಪಿ ಮೇಲೆ 40% ಪ್ರಾಫಿಟ್ ಅಂದರೆ 140/100 ಆಗ್ತದೆ. ಓಕೆ, ಸೊ 126 ರೂಪಿ ಆಯಿತು. ಸೊ ಕರೆಕ್ಟಾಗಿ ನೋಡಿ, ಒಂದು ವೇಳೆ ಇಫ್ ಹಿ ಹ್ಯಾಡ್ ಬಾಟ್ ಇಟ್ ಆ್ಯಂಡ್ 10% ಲೆಸ್ ಆ್ಯಂಡ್ ಸೋಲ್ಡ್ ಫಾರ್ 90 ಮೋರ್ ಅಂದರೆ 120 ರೂಪಿಗೆ ಸೆಲ್ ಮಾಡೋ ಬದಲು 90 ರೂಪಿ ಎಕ್ಸ್ಟ್ರಾ ಅಂದರೆ ಎಕ್ಸ್ಟ್ರಾ 90 ರೂಪಿ ಮಾಡಿ ಸೆಲ್ ಮಾಡಿದ್ದಿದ್ರೆ 40% ಪ್ರಾಫಿಟ್ ಆಗಬೇಕಂದಿದ್ದಾರೆ. ನಾವು 90 ರೂಪೀಸಿನ ಮೇಲೆ ಇಲ್ಲಿ 90 ರೂಪಿ, ಅದು ಬೇರೆ ಇದು ಬೇರೆ, ಡೋಂಟ್ ಟೇಕ್ ಇಟ್ ಲೈಕ್ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದು 90 ನಮ್ಮ ಪ್ರಕಾರ, ನಮ್ಮ ರೇಷಿಯೋ, ನಮ್ಮ ಪರ್ಸೆಂಟೇಜ್ ಪ್ರಕಾರ. ಸೊ ಇಲ್ಲಿ ನಾವು 126 ರೂಪೀಸ್ ಪ್ರಾಫಿಟ್ 40% ಪ್ರಾಫಿಟ್ ಆಗಬೇಕು ಅಂದರೆ 126 ರೂಪೀಸಿಗೆ ಸೆಲ್ ಮಾಡಬೇಕು ಅಂತ ಅರ್ಥ. ಸೊ ಹಾಗಾದರೆ ಇಲ್ಲಿ ನಿಮಗೆ ಎಷ್ಟು ರೂಪಾಯಿ ಇನ್ಕ್ರೀಸ್ ಮಾಡಬೇಕು? 6 ರೂಪಿ. ಅಂದರೆ ನಮ್ಮ ಪ್ರಕಾರ ಇಫ್ ಹಿ ಹ್ಯಾಡ್ ಸೋಲ್ಡ್ ಫಾರ್ 6 ರೂಪಿ ಮೋರ್ ಹಿ ವುಡ್ ಗೇನ್ 40 ಪ್ರಾಫಿಟ್. ನಮ್ಮ ಪ್ರಕಾರ 6 ರೂಪಿ ಗೇನಿಗೆ ಸೆಲ್ ಮಾಡಬೇಕಿತ್ತು, ಬಟ್ ಅವನ ಪ್ರಕಾರ 90 ರೂಪೀಸಿಗೆ ಸೆಲ್ ಮಾಡಬೇಕು. ಕ್ವೆಶನ್, ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ದ ಬುಕ್. ಸೊ ಅಕಾರ್ಡಿಂಗ್ ಟು ಅಸ್ ದ ಕಾಸ್ಟ್ ಪ್ರೈಸ್ ಇಸ್ 100. ಸೊ ವಾಟ್ ಈಸ್ ದ ಕಾಸ್ಟ್ ಪ್ರೈಸ್ ಅಕಾರ್ಡಿಂಗ್ ಟು ದೆಮ್? ಸೊ ಕರೆಕ್ಟಾಗಿ ನೋಡಿ, ನಮ್ಮ ಪ್ರಕಾರ
ಸೆಲ್ಲಿಂಗ್ ಪ್ರೈಸ್ ಇನ್ಕ್ರೀಸ್ ಆಗಿದ್ದು 6 ರೂಪಿ, ಬಟ್ ಅವರ ಪ್ರಕಾರ 90 ರೂಪಿ ಇನ್ಕ್ರೀಸ್ ಆಗಬೇಕು ಅಂತ ಹೇಳಿದ್ದಾರೆ. ಸೊ ಇಫ್ 6 is 90, 100 ಅಂದರೆ ಎಷ್ಟು? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಅಥವಾ ಇಲ್ಲಿ 6 ones ಅಂದರೆ 15 ಟೈಮ್ಸ್. ಸೊ 100 into 15 ಅಂದರೆ 1500. ಸೊ ದೇರ್ಫೋರ್ 1500 ಆಪ್ಷನ್ ಎ ಕರೆಕ್ಟ್. ಸೊ ಈ ರೀತಿಯಾಗಿ ಸಾಲ್ವ್ ಮಾಡಬೇಕಾಗ್ತದೆ. ಸೊ ಕರೆಕ್ಟ್ ಕ್ವಶನ್ ನೋಡ್ಕೊಳ್ಳಿ. ಇಲ್ಲಿ 93 ಅಂದರೆ ನೀವು ಇಲ್ಲಿ +90 ಮಾಡೋದಲ್ಲ, ಅವರ ಪ್ರಕಾರ 93, ನಾಟ್ ಅಕಾರ್ಡಿಂಗ್ ಟು ಅಸ್. ಸೊ ನಮ್ಮ ಪ್ರಕಾರ ಇಲ್ಲಿ 60 ರೂಪಿ ಜಾಸ್ತಿ, 6 ರೂಪಿ ಜಾಸ್ತಿ ಆಗಿದೆ. ಸೊ ಯೂಸಿಂಗ್ ದ್ಯಾಟ್ ಕಂಪೇರ್ ಮಾಡಿ ಸಾಲ್ವ್ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್. ಇನ್ ಅ ಸ್ಕೂಲ್ ಟೋಟಲ್ 360 ಸ್ಟೂಡೆಂಟ್ಸ್ ಪಾಸ್ ದ ಎಕ್ಸಾಮ್ ವೈಲ್ 60% ಆಫ್ ದ ಟೋಟಲ್ ಬಾಯ್ಸ್ ಆರ್ ಪಾಸ್. ಓಕೆ, ಒಂದು ನಿಮಿಷ. ಟೋಟಲ್ ಸ್ಕೂಲಲ್ಲಿ ಪಾಸ್ ಆಗಿದ್ದು 360 ಸ್ಟೂಡೆಂಟ್ಸ್ ಪಾಸ್ ದ ಎಕ್ಸಾಮ್ ಔಟ್ ಆಫ್ ಟೋಟಲ್ ಎಷ್ಟು ಗೊತ್ತಿಲ್ಲ, ಪಾಸ್ ಆಗಿದ್ದು 360. ಓಕೆ, ವೈಲ್ 60% ಆಫ್ ದ ಟೋಟಲ್ ಬಾಯ್ಸ್ ಆರ್ ಪಾಸ್. ಸೊ ಬಾಯ್ಸ್ ಪಾಸ್ ಆಗಿದೆ ಎಷ್ಟು? 60% ಆಫ್ ಟೋಟಲ್ ಬಾಯ್ಸ್ ಆ್ಯಂಡ್ 40% ಗರ್ಲ್ಸ್ ಬಗ್ಗೆ ನೋಡಿ. 40% ಆಫ್ ಟೋಟಲ್ ಗರ್ಲ್ಸ್ ಗೊತ್ತಿಲ್ಲ, ಗರ್ಲ್ ಜಿ ಅಂತಲೇ ತಗೊಳ್ಳಿ. ಸೊ 40% ಆಫ್ ಟೋಟಲ್ ಗರ್ಲ್ಸ್ ಪಾಸ್ ಆಗಿದ್ದಾರೆ. ಸೊ ನಾಟ್ ಆನ್ ದಿಸ್, ಕರೆಕ್ಟಾಗಿ ನೋಡಿ. ಓಕೆ, ಸೊ ಸಿಂಪ್ಲಿಫೈ ಮಾಡ್ಬೋದಲ್ಲ. 2 3s 2 5s 2 5s 2 2s. ಸೊ ಇದಿಷ್ಟಾಯಿತು. ನೆಕ್ಸ್ಟ್, ಇಫ್ 66 2/3% ಆಫ್ ಟೋಟಲ್ ಪಾಸ್ಡ್ ಬಾಯ್ಸ್ ಈಸ್ 160, ಅಂದರೆ 66 2/3% ಆಫ್ ಟೋಟಲ್ ಬಾಯ್ಸ್ ಪಾಸ್ ಆಗಿದ್ದು, ಅಂದರೆ ಬಾಯ್ಸ್ ಹೂ ಪಾಸ್ ದ ಎಕ್ಸಾಮ್ ಈಸ್ 160. ಬಾಯ್ಸ್ ಪಾಸ್ ಆಗಿದ್ದು ಎಕ್ಸಾಮ್ ಇಷ್ಟು, 3/5 ಆಫ್ ಬಿ. ಸೊ ಬೆಟರ್ ರೀಪ್ಲೇಸ್ ದ್ಯಾಟ್. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 6 3s 18, 1 ಕ್ಯಾರಿ, 6 3s 198 + 2 ಅಂದರೆ 200/3. ಪರ್ಸೆಂಟೇಜ್ ಅಂದರೆ 1/100 ಬರ್ತದೆ. ಪ್ರಾಫಿಟ್ ಆಫ್ ಬಿ 3/5 ಆಫ್ ಟೋಟಲ್ ಬಾಯ್ಸ್ ಈಕ್ವಲ್ ಟು 160. ಸೊ ಈಗ 3 3 ಕ್ಯಾನ್ಸಲ್, 160 ಅಲ್ವಾ? ಓಕೆ, ಸೊ ಅಲ್ಲಿ ಚೇಂಜ್ ದ ಕಲರ್. ಓಕೆ, 3ಗೆ 3 ಕ್ಯಾನ್ಸಲ್, 2 0ಗೆ 2 0 ಕ್ಯಾನ್ಸಲ್. ಓಕೆ, ಸೊ ಇಲ್ಲಿ ಇನ್ನು ಓಕೆ 2 8s 5 ಆಚೆ ಹೋದಾಗ 8 5s 40 ಆಯಿತು. ಸೊ 400 ಬಂತು. ಸೊ ಟೋಟಲ್ ಬಾಯ್ಸ್ ಎಷ್ಟು? 400 ಇದ್ದಾರೆ, ರೈಟ್? ಓಕೆ, ಕ್ವಶನ್ ಕೇಳಿದ್ದು ನೋಡಿ, ಫೈಂಡ್ ದ ಟೋಟಲ್ ಸ್ಟೂಡೆಂಟ್ಸ್ ಇನ್ ದ ಸ್ಕೂಲ್. ಸೊ ಟೋಟಲ್ ಬಾಯ್ಸ್ ಸಿಕ್ಕಿತ್ತು, ಟೋಟಲ್ ಗರ್ಲ್ಸ್ ಬೇಕು. ಸೊ ಟೋಟಲ್ ಗರ್ಲ್ಸ್ ಫೈಂಡ್ ಮಾಡೋದು ಈಗ ಹೇಗೆ ಅಂತ ಗೊತ್ತಿಲ್ಲ, ಆದರೆ ಬಾಯ್ಸ್ ಟೋಟಲ್ 400 ಬಂದಿದೆ. ಓಕೆ, ಸೊ ಈಗ ಇಲ್ಲಿ ಬಾಯ್ಸ್ ಟೋಟಲ್ 400 ರೀಪ್ಲೇಸ್ ಮಾಡಿದರೆ ಬಾಯ್ಸ್ ಟೋಟಲ್ ಪಾಸ್ಡ್ ಸಿಗ್ತದೆ. ಇದು ಸಿಕ್ಕಿದ ಮೇಲೆ ನಿಮಗೆ ಎಷ್ಟು ಗರ್ಲ್ಸ್ ಪಾಸ್ ಆಗಿದ್ದಾರೆ ಅನ್ನೋದು ಫೈಂಡ್ ಆಗ್ತದೆ. ಸೊ ದೇರ್ಫೋರ್ ಇಲ್ಲಿ ರೀಪ್ಲೇಸ್ ಮಾಡಿದಾಗ 3/5 ಆಫ್ 400 ಅಂದರೆ 240 ಆಯಿತು. ಸೊ 240 ಮೆಂಬರ್ಸ್ ಬಾಯ್ಸ್ ಪಾಸ್ಟ್ ಎಕ್ಸಾಮ್ ಅಂದರೆ ಉಳಿದದು 360 240 ತೆಗೆದ್ರೆ ಯು ವಿಲ್ ಗೆಟ್ 120 ಮೆಂಬರ್ ಗರ್ಲ್ಸ್ ಪಾಸ್ ದ ಎಕ್ಸಾಮ್. ಸೊ ಗರ್ಲ್ ಪಾಸ್ ಆಗಿದ್ದು 120 ಮೆಂಬರ್ ಆ್ಯಂಡ್ ವಿಚ್ ಇಸ್ ಈಕ್ವಲ್ ಟು 2/5 ಆಫ್ ಟೋಟಲ್ ಗರ್ಲ್ಸ್. ಕರೆಕ್ಟ್ ಅಲ್ವಾ? ಸೊ ಕರೆಕ್ಟಾಗಿ ನೋಡಿ, 24 ಬಾಯ್ಸ್ ಪಾಸ್ ಆಗಿದ್ದಾರೆ. ಸೊ ಟೋಟಲ್ 360 ಪಾಸ್ ಆಗಿದ್ದಾರೆ ಅಂದರೆ ಮೈನಸ್ ಮಾಡಿದಾಗ ನಿಮಗೆ ಯು ವಿಲ್ ಗೆಟ್ ಕರೆಕ್ಟ್ 120 ಬರ್ತದೆ. ಸೊ ಇನ್ನು ಸಿಂಪ್ಲಿಫೈ ಮಾಡೋದು 60 ಟೈಮ್ಸ್ 300 ಆಯಿತು. ಸೊ ಟೋಟಲ್ ಗರ್ಲ್ಸ್ ಪಾಸ್ಟ್ 300, ಸೊ ಬಾಯ್ಸ್ ಪಾಸ್ಟ್ 400 ಆ್ಯಂಡ್ ದ ಟೋಟಲ್ 400 + 300 ಯು ವಿಲ್ ಗೆಟ್ 700. ಸೊ ಫೈಂಡ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾಸ್ ದ ಎಕ್ಸಾಮ್ ಕೇಳಿದ್ದಾರೆ. ಸೊ ಫಾರ್ ಟೋಟಲ್ 700 ಸ್ಟೂಡೆಂಟ್ಸ್ ಎಕ್ಸಾಮ್ ಪಾಸ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ಅ ಶಾಪ್ಕೀಪರ್ ಮಾರ್ಕ್ಡ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಎಟ್ 2450. ಸೊ ಮಾರ್ಕಪ್ ಆದ ಪ್ರೈಸ್ 2450 ಅಂತ ಹೇಳಿದ್ದಾರೆ. ಓಕೆ, ಆ್ಯಂಡ್ ಹೀ ಅಲೌಸ್ 2 ಸಕ್ಸೆಸಿವ್ ಡಿಸ್ಕೌಂಟ್. ಸೊ ಇಲ್ಲಿ 2 ಸಕ್ಸೆಸಿವ್ ಡಿಸ್ಕೌಂಟ್ ಆಗ್ತಾಯಿದೆ. ಸೊ ಕರೆಕ್ಟಾಗಿ ಅಂದರೆ ಈಗ ಓಕೆ, ಸೊ ಒಂದು 20% ಡಿಸ್ಕೌಂಟ್ ಆಗಿದೆ ಆ್ಯಂಡ್ ಅದರ ಮೇಲೆ X% ಡಿಸ್ಕೌಂಟ್ ಆಗಿದೆ.
ಸೊ ಇಫ್ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಆರ್ಟಿಕಲ್ ಈಸ್ 1000, ಸೊ ಡಿಸ್ಕೌಂಟ್ ಆದಮೇಲೆ ಬರುವಂಥದ್ದು ಸೆಲ್ಲಿಂಗ್ ಪ್ರೈಸು. ಈಗ 2450 ಮಾರ್ಕಪ್ ಆಗಿರೋದು. ಸೊ 2450 ಮೇಲೆ ಒಮ್ಮೆ 20% ಡಿಸ್ಕೌಂಟ್ ಆಗಿದೆ ಅಂದರೆ ಅದರ ಪ್ರೈಸ್ ವ್ಯಾಲ್ಯೂ 80% ಮಾತ್ರ ಉಳ್ಕೊಳ್ಳುತ್ತೆ. ಸೊ 80% ರೂಪಿ ಉಳ್ಕೊಳ್ತು. ನೆಕ್ಸ್ಟ್ X% ಡಿಸ್ಕೌಂಟ್ ಆಗಿದೆ. ನಾನೇನು ಮಾಡ್ತೇನೆ, X% ಡಿಸ್ಕೌಂಟ್ ಆಗಿದೆ ಅಂದರೆ ಡಿಸ್ಕೌಂಟ್ ಆದ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಓಕೆ, ಸೊ ವಿಲ್ ಟೇಕ್ Y ವ್ಯಾಲ್ಯೂ ಅಂತ ತಗೊಳ್ತೇನೆ. Y% ಸೆಕೆಂಡ್ ಟೈಮ್ ಡಿಸ್ಕೌಂಟ್ ಆಗಿದ್ದು ಅಂದರೆ X% ಡಿಸ್ಕೌಂಟ್ ಆಗಿರೋದು, ಡಿಸ್ಕೌಂಟ್ ಆಗಿ ಬಂದಿರೋದು Y ವ್ಯಾಲ್ಯೂ. ಕರೆಕ್ಟಲ್ಲಿ ನೋಡಿ, 20% ಡಿಸ್ಕೌಂಟ್ ಆಗಿದೆ ಅಂದರೆ ನಾನು 100 - 20 80 ತೊಗೊಳ್ತಾ ಇದ್ದೆ. ಬಟ್ ಇಲ್ಲಿ 100 - X ತೊಗೊಂಡು ಮಾಡೋ ಬದಲು ಡೈರೆಕ್ಟ್ ನಾನು X% Y% ಅಂತಲೇ ತೊಗೊಳ್ತೇನೆ. ವಿಚ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಎಷ್ಟು, ಸೆಲ್ಲಿಂಗ್ ಪ್ರೈಸ್ 1470. ಓಕೆ, ಸೊ ಇನ್ನೂ ಕ್ಯಾನ್ಸಲ್ ಮಾಡಲಿಕ್ಕಾಗೋದೆಲ್ಲ ಕ್ಯಾನ್ಸಲ್ ಮಾಡೋದು. ಇಲ್ಲಿ ಒಂದು 0, ಇಲ್ಲಿ ಒಂದು 0. ಓಕೆ, ಸೊ 100 ಹಾಗೆ ಇದೆ. ಓಕೆ, ಸೊ ಇನ್ನು ಆಚೆದು ಮಲ್ಟಿಪಲ್ ಆಫ್ 4 ಆರ್ ಎಲ್ಸ್ ಇಲ್ಲಿ 245 ಇದೆ. 4 ಟೈಮ್ಸ್ ಹೋಗುವ ಚಾನ್ಸಸ್ ಉಂಟಾ? ಇಲ್ಲ. 3 ಟೈಮ್ಸ್, 2 ಟೈಮ್ಸ್ ಆಗೋದಿಲ್ಲ, ಕಮ್ಮಿ ಆಗ್ತದೆ. ಓಕೆ, ಸೊ ಹಾಗೆ ಏನಾದರೂ ನೋಡ್ತಾ ಹೋಗೋದು ಟ್ರಯಲ್. ಯಾಕಂದರೆ ವ್ಯಾಲ್ಯೂ 2515 ಇದೆ ಅಂದರೆ ನಿಮಗೆ 75 ಆ ರೀತಿಯಲ್ಲಿ ವ್ಯಾಲ್ಯೂ ಬರಬೇಕು. ಓಕೆ, ಇದು 4ಇಂದ ಓಕೆ 2 4s 2 7s 14, 2 3s 6, 1 ಉಳಿತು 2 5s. ಓಕೆ, ಸೊ ಇನ್ನೆಲ್ಲೂ ಕ್ಯಾನ್ಸಲ್ ಆಗಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಬೆಟರ್ ಇದು 5 ಟೈಮ್ಸ್ ಇದೆಯಾ 3 ಟೈಮ್ಸ್ ಇದೆಯಾ ನೋಡಿ. ಇದು ಇಂಟು 3 ಮಾಡಿ ನೋಡಿ. 3 5s 15, 4 3s 12, 1 13, 2 3s 6, 1 735 ಆಗುತ್ತೆ. ಸೊ ದೇರ್ಫೋರ್ ಇದು ಡೈರೆಕ್ಟ್ಲಿ 3 ಟೈಮ್ಸ್ ಕ್ಯಾನ್ಸಲ್ ಆಗುತ್ತೆ, ಇನ್ನೇನಿಲ್ಲ. ಸೊ ದೇರ್ಫೋರ್ ಇದು ಒಂದೇ ಉಳಿದಿರೋದು. ಸೊ 25 ಟೈಮ್ಸ್ ಆಯಿತು. ಸೊ ದೇರ್ಫೋರ್ Y 25 × 3 75. ಸೊ Y 75% ಉಳಿದಿದೆ ಅಂದರೆ ಡಿಸ್ಕೌಂಟ್ ಆಗಿರೋದು 25%. ಸೊ ಡಿಸ್ಕೌಂಟ್ ಆಗಿರೋ ವ್ಯಾಲ್ಯೂ ಕೇಳಿದ್ದಾರೆ. ಸೊ ದ್ಯಾಟ್ ಮೀನ್ಸ್ ಯು ಹ್ಯಾವ್ ಟು ಟಿಕ್ 25%. ಸಿ ಡಿಸ್ಕೌಂಟ್ ಆಗಿದ್ದು 25% ಅಂದರೆ ವ್ಯಾಲ್ಯೂ ಉಳಿತಾ ಇರೋದು 75% ಅಂತ ಅರ್ಥ. ಸೊ ಅದಕ್ಕೆ 75% ಬಂದಿರೋದನ್ನ ನಾನು ಡಿಸ್ಕೌಂಟ್ ಅಂದರೆ 25% ಡಿಸ್ಕೌಂಟ್ ಆಗಿದೆ ಅಂತ ಚೂಸ್ ಮಾಡಿರೋದು. ಓಕೆ, ಲಾಸ್ಟ್ ರಮನ್ ಸೆಕ್ಯೂರ್ಡ್ 456 ಮಾರ್ಕ್ಸ್ ಇನ್ ಅನ್ ಎಕ್ಸಾಮ್. ಓಕೆ, ರಮನಿಗೆ 456 ಸಿಕ್ಕಿದೆ. ಆ್ಯಂಡ್ ಸೀತಾ ಗಾಟ್ 54% ಮಾರ್ಕ್ಸ್ ಇನ್ ದ ಸೇಮ್ ಎಕ್ಸಾಮ್. ಸೊ ಟೋಟಲ್ ಮಾರ್ಕಿಗಿಂತ 54%, ಓಕೆ, ಟೋಟಲ್ ಮಾರ್ಕಿಗಿಂತ 54% ಸಿಕ್ಕಿದೆ. ಓಕೆ, ಇಫ್ ದ ಮಿನಿಮಮ್ ಪಾಸಿಂಗ್ ಮಾರ್ಕ್ ಈಸ್ 34%. ಓಕೆ, ರಮನಿಗೆ 256 ಸಿಕ್ಕಿದ್ದು ಆಯಿತಾ. ಆ್ಯಂಡ್ ಮಿನಿಮಮ್ ಪಾಸಿಂಗ್ ಮಾರ್ಕ್ 34% ಆಫ್ ದ ಟೋಟಲ್ ವ್ಯಾಲ್ಯೂ. ದೆನ್ ಹೌ ಮಚ್ ಮೋರ್ ಮಾರ್ಕ್ ಡಿಡ್ ರಮನ್ ಸ್ಕೋರ್ ದ್ಯಾನ್ ದ ಮಿನಿಮಮ್ ಮಾರ್ಕ್. ಸೊ ಈಗ ಮಿನಿಮಮ್ ಮಾರ್ಕ್ ಎಷ್ಟು ಅಂತ ನಿಮಗೆ ಗೊತ್ತಿಲ್ಲ. ಸೊ ಮಿನಿಮಮ್ ಮಾರ್ಕ್ಸ್ ಗೊತ್ತಾದರೆ ಮಾತ್ರ ರಮನ್ ಎಷ್ಟು ಜಾಸ್ತಿ ಮಿನಿಮಮ್ಮಿಗಿಂತ ಹೋಗಿದೆ ಅನ್ನೋದನ್ನ ಫೈಂಡ್ ಮಾಡ್ಬೋದು. ಓಕೆ, ಸೊ ಈಗ 256 ಅನ್ನೋದು ರಮನ್ ಇದು ಸ್ಕೋರ್, ಅದಕ್ಕೂ ಇದಕ್ಕೂ ಲಿಂಕ್ ಸದ್ಯಕ್ಕಿಲ್ಲ. ಸೀತಾ ಗಾಟ್ 54% ಇನ್ ದ ಸೇಮ್ ಎಕ್ಸಾಮ್ ಅಂತ ಹೇಳಿದ್ದಾರೆ. ಸೊ ಏನು ಮಾಡೋದು ಈಗ? 54% ಲಿಂಕ್ ಗೊತ್ತಿಲ್ಲ, ಬಟ್ ಪಾಸಿಂಗ್ ಮಾರ್ಕ್ 34%. ಸೊ ಯೂಸಿಂಗ್ ದಿಸ್ ಹೌ ಟು ಫೈಂಡ್ ದ ವ್ಯಾಲ್ಯೂ ಆಫ್ ರಮನ್, ಸಾರಿ ದಿಸ್. ಸೊ 54 ಮತ್ತು 34 ಇದೆ. ಸೊ ಇದರಲ್ಲಿ ವೇರಿಯೇಷನ್ ಎಷ್ಟು ಬರುತ್ತೆ ಅಂತ ನೋಡಬೇಕು. ಓಕೆ, 456. ಸೊ ಸಮ್ವೇರ್ ಕ್ವೆಶನ್. ಓಕೆ, ಅಲ್ಲಿ ಕ್ವೆಶನಲ್ಲಿ ಒಂದು ಮಿಸ್ ಆಗಿತ್ತು. ಇಲ್ಲಿ ರಮನ್ ಗಾಟ್ 456 ಆ್ಯಂಡ್ ಸೀತಾ ಗಾಟ್ 54% ಆಫ್ ಟೋಟಲ್, ವಿಚ್ ಈಸ್ 24 ಲೆಸ್ ದ್ಯಾನ್ ರಮನ್ ಆಗಬೇಕಿತ್ತು. ಸೊ ಇಲ್ಲಿ ಮಿಸ್ ಆಗಿದೆ. ಸೊ ಆ್ಯಂಡ್ ದಿಸ್ ವ್ಯಾಲ್ಯೂ ಈಸ್ 24 ಲೆಸ್ ದ್ಯಾನ್ ರಮನ್. ಅಂದರೆ ಸಾಲ್ವ್ ಮಾಡಿದಾಗ ಮೈನಸ್ ಮಾಡಿದಾಗ ಇಲ್ಲಿ 2, ಇಲ್ಲಿ 432 ಬರ್ತಾರೆ. ಸೊ ದೇರ್ಫೋರ್ 54% ಆಫ್ 432 ವ್ಯಾಲ್ಯೂನ ಫೈಂಡ್ ಮಾಡಿದಾಗ
will get the total score made by them. ಓಕೆ, ಸೊ ಟೋಟಲ್ ಸ್ಕ್ವೇರಿಗೆ ಸಿಗ್ತದೆ. ಇದು 4 3s ಆಗುವ ಚಾನ್ಸಸ್ ಉಂಟು ಅಥವಾ ಚಿಕ್ಕದಾಗತ್ತೆ. ಸೊ ಬೆಟರ್ 8s ನೋಡಬೇಕು. 4 8s 3 ಕ್ಯಾರಿ ಆಯಿತು 32. ಓಕೆ, 8s ಹೋಗುತ್ತೆ. ಸೊ ದೇರ್ ಫೋರ್ ಇಲ್ಲಿ 8 times 54 8 times. ಸೊ ದೇರ್ ಫೋರ್ ಟೋಟಲ್ ಸ್ಕೋರ್, ಟೋಟಲ್ ಮಾರ್ಕ್ 800 ಬಂದ ಹಾಗಾಯಿತು. ಸೊ ಇಫ್ ಟೋಟಲ್ ಮಾರ್ಕ್ ಈಸ್ 800, ವಾಟ್ ಈಸ್ ದ ಪಾಸಿಂಗ್ ಮಾರ್ಕ್? ಸೊ 34% ಆಫ್ ದ ಟೋಟಲ್ ಮಾರ್ಕ್ ಈಸ್ ಅ ಪಾಸ್, ಕರೆಕ್ಟ್. ಸೊ ದೇರ್ ಫೋರ್ ಸಾಲ್ವ್ ಮಾಡಿದಾಗ 272 ಬರ್ತದೆ. 272 ಈಸ್ ಅ ಪಾಸಿಂಗ್ ಮಾರ್ಕ್. ಬಟ್ ರಮನಿಗೆ 456 ಬಂತು. ಸೊ ಹೌ ಮಚ್ ಮೋರ್ ಅಂತ ಕೇಳಿದ್ದಾರೆ. ಸೊ 456 ಮೈನಸ್ 272 ಮಾಡಿ. ಸೊ ಆಗ 184. ಸೊ ದೇರ್ ಫೋರ್ ರಮನ್ ಗಾಟ್ 184 ಮಾರ್ಕ್ ಮೋರ್ ದ್ಯಾನ್ ದ ಮಿನಿಮಮ್ ಸ್ಕೋರ್ ಅಂತ ಆಗ್ತದೆ. ಸೊ ದೇರ್ ಫೋರ್ ಇದನ್ನ ಮೈನಸ್ ಮಾಡಿ ಮಾಡಬೇಕು. ಸೊ ಇಲ್ಲಿ ವಿಚ್ ಇಸ್ ಲೆಸ್ ದೆನ್ 24 ಅದು ಮಿಸ್ ಆಗಿತ್ತು, ಲೆಸ್ ದೆನ್ 24 ಅನ್ನೋದು. ಸೊ ರಮನಿಗಿಂತ ಸಿತ್ತದು 24 ಮಾರ್ಕ್ ಕಡಿಮೆ. ಸೊ ದೇರ್ ಫೋರ್ ಮೈನಸ್ ಮಾಡಿ ಡೈರೆಕ್ಟಾಗಿ ಟೋಟಲ್ ಸ್ಕೋರ್ ಫೈಂಡ್ ಮಾಡಿದ್ದು. ಅಥವಾ ಟೋಟಲ್ ಫೈಂಡ್ ಮಾಡಬೇಕಂತಿರಲಿಲ್ಲ, ಇಲ್ಲೇ ಸಬ್ಟ್ರ್ಯಾಕ್ಟ್ ಮಾಡ್ಕೊಂಡು ಮಾಡ್ಬೋದು. ಟೋಟಲ್ ಸಿಕ್ಕಿದ ಮೇಲೆ ಪಾಸಿಂಗ್ ಮಾರ್ಕ್ ಸಿಗ್ತದೆ, ಆಮೇಲೆ ಡಿಫ್ರೆನ್ಸ್ ಕೇಳಿದ್ದು. ಸೊ ದೇರ್ ಫೋರ್ 184 ಮೋರ್ ಅಂತ ಗೊತ್ತಾಗ್ತದೆ. ಓಕೆ, ಸೊ ಇದಿಷ್ಟು ವೆರೈಟೀಸ್ ಡಿಫ್ರೆಂಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಿರುವಂತಹ ಮೇಯ್ನ್ ಪರ್ಸೆಂಟೇಜ್ ಕಾನ್ಸೆಪ್ಟ್. ಆ್ಯಂಡ್ ಪರ್ಸೆಂಟೇಜ್ ಅಂದರೆ ಬರೀ ಇದಕ್ಕೆ ಮಾತ್ರ, ಅಂದರೆ ಸ್ಟೇಟ್ಮೆಂಟ್ ಪ್ರಾಬ್ಲಮಿಗೆ ಮಾತ್ರ ಸ್ಪೆಸಿಫಿಕ್ ಅಲ್ಲ. ಪರ್ಸೆಂಟೇಜಲ್ಲಿ ಯೂಶ್ವಲಿ ನಿಮಗೆ ಇದು ಸಿಂಪ್ಲಿಫಿಕೇಷನ್ ಮೇಲೂ ಕೇಳ್ತಾರೆ. ಇಷ್ಟು ಪರ್ಸೆಂಟೇಜ್ ಆಫ್ 500 ಪ್ಲಸ್ ದಿಸ್ ಮೆನಿ ಪರ್ಸೆಂಟೇಜ್ ಆಫ್ ದಿಸ್ ಸಾಲ್ವ್ ಮಾಡ್ಕೊಂಡು ಹೋಗೋದು. ಸೊ ಈ ರೀತಿಯಾಗೋ ಕ್ವಶನ್ಸ್ ಕೇಳ್ತಾರೆ. ಬಟ್ ಇದು ನಾನು ಸ್ಟೇಟ್ಮೆಂಟ್ ಬೇಸ್ಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ಹಾಕಿದ್ದೇನೆ. ಓಕೆ, ಥ್ಯಾಂಕ್ ಯು. Thanks for watching. For IAS, KAS, banking, all competitive exams, recorded lectures and courses, download Prime Success app from Google's Play Store. Subscribe to our YouTube channel for more such videos.